ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ 1 ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆಯನ್ನು ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈ ಒಂದು ಕ್ವಶನ್ ಪೇಪರನ್ನು ಚೆನ್ನಾಗಿ ಪ್ರಿಪೇರ್ ಆಗಿ ಮಕ್ಕಳ, ನಾಳೆ ಬರೆಯುವಂತಹ ಎಕ್ಸಾಮ್ಗೆ ಬಹಳಷ್ಟು ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್, ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಸೊ ಒಟ್ಟಾರೆಯಲ್ಲಿ 4 ಪ್ರಶ್ನೆಗಳಿದೆ. ಫಸ್ಟ್ ಕ್ವಶನ್, ಭಾರತದ ಪೌರತ್ವ ಕಾಯ್ದೆ ಜಾರಿಗೆ ಬಂದಂತಹ ವರ್ಷವನ್ನು ಕೇಳಿದ್ದಾರೆ. 1955. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಿ ಆಕಾರದ ಕಣಿವೆಯನ್ನು ನಿರ್ಮಿಸುವ ನಗ್ನೀಕರಣ ಕೃತ್ಯ ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ನದಿ ಆಗಿರ್ತದೆ, ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವಶನ್, ಸಣ್ಣ ಪ್ರಮಾಣದ ಕೈಗಾರಿಕೆಗೆ ಒಂದು ಉದಾಹರಣೆ ಕೇಳಿದ್ದಾರೆ. ಇಲ್ಲಿ ಚಾಪೆ ತಯಾರಿಕೆ, ರೇಡಿಯೋ ತಯಾರಿಕೆ, ಕುಂಬಾರಿಕೆ, ಕಲ್ಲಿನ ಕೆತ್ತನೆಗಳು ಅಂತ. ಸೊ ಸಣ್ಣ ಪ್ರಮಾಣದ ಕೈಗಾರಿಕೆ ಅಂತ ಬಂದಾಗ ಸೊ ಅದು ರೇಡಿಯೋ ತಯಾರಿಕೆ ಆಗಿರ್ತದೆ, ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫೋರ್ತ್ ಕ್ವಶನ್, ಔಪಚಾರಿಕ ಶಿಕ್ಷಣ ಇಲ್ಲಿ ದೊರೆಯುತ್ತದೆ. ಆಬ್ವಿಯಸ್ಲಿ ಅದು ಶಾಲೆಗಳಲ್ಲಿ ನಮಗೆ ಔಪಚಾರಿಕ ಶಿಕ್ಷಣ ದೊರೆಯುವಂಥದ್ದು. ಕುಟುಂಬ, ನೆರೆಹೊರೆ, ಗ್ರಾಮ ಅಲ್ಲಿ ಅನೌಪಚಾರಿಕ ಶಿಕ್ಷಣ ದೊರೆಯುತ್ತದೆ, ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಇರ್ತದೆ. 5ನೇ ಪ್ರಶ್ನೆ, ಮಾಯನ್ನರು ಯಾರು ಅಂತ ಹೇಳಿ ಕೇಳಿದ್ದಾರೆ. ಸೊ ಮಾಯನ್ನರು ಮೆಕ್ಸಿಕೋದ ಯಕಟೆನ್ ಪ್ರದೇಶದಲ್ಲಿನ ಅಮೇರಿಕದ ಇಂಡಿಯನ್ ಮೂಲ ನಿವಾಸಿಗಳನ್ನು ಮಾಯನ್ನರು ಅಂತ ಹೇಳಿ ಕರೆಯಲಾಗ್ತದೆ. 6ನೇ ಕ್ವಶನ್, ಆರ್ಥಿಕ ಚಟುವಟಿಕೆಗಳು ಎಂದರೇನು? ಮಾನವನು ತನ್ನ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ತೊಡಗುವಂತಹ ಚಟುವಟಿಕೆಗಳಿಗೆ ಆರ್ಥಿಕ ಚಟುವಟಿಕೆಗಳು ಅಂತ ಹೇಳಿ ಕರೆಯಲಾಗ್ತದೆ. ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯಲಾಗ್ತದೆ? ಆಬ್ವಿಯಸ್ಲಿ ಅರಿಸ್ಟಾಟಲವನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೆಯಲಾಗ್ತದೆ. 8ನೇ ಕ್ವಶನ್ನು, ಶಿಲಾಗೋಳವನ್ನು ಅರ್ಥೈಸಿ. ಭೂಮಿಯ ಅತ್ಯಂತ ಮೇಲ್ಭಾಗದ ಘನ ಪದರಕ್ಕೆ ಶಿಲಾಗೋಳ ಅಂತ ಹೇಳಿ ಕರೆಯಲಾಗ್ತದೆ ಮಕ್ಕಳ. ಇದಿಷ್ಟು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸು. ನೆಕ್ಸ್ಟ್ ಥರ್ಡ್ ಮೇನ್, ಈ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಲಿಕ್ಕಿದೆ. 9ನೇ ಕ್ವಶನ್ನು, ಅವಾಂಗೋ ನದಿ ಚೀನಾದ ದುಗುಡ ಹೇಗೆ ಅಥವಾ ಮಾನವ ಸಮಾಜ ಜೀವಿ ಹೇಗೆ? ಸೊ ಮೊದಲನೇದಾಗಿ ಅವಾಂಗೋ ನದಿಯ ಚೀನಾದ ದುಗುಡ ಅಂತಾರೆ. ಯಾಕೆ ನೋಡೋಣ. ಯಾಕೆಂದರೆ ಚೀನಾದ ಮನೆಗಳು ಮತ್ತು ಕೃಷಿ ಭೂಮಿ ಆಗಿಂದಾಗೆ ಅವಾಂಗೋ ನದಿಯ ನೆರೆಗೆ ಆಹುತಿ ಆಗ್ತಾ ಇರ್ತದೆ. ಅಲ್ಲಿನ ಕಾಲುವೆಗಳು ನಿಷ್ಕ್ರಿಯವಾಗುತ್ತಿರ್ತವೆ, ಹಾಗಾಗಿ ಅವಾಂಗೋ ನದಿ ಚೀನಾದ ದುಗುಡ ಅಂತ ಹೇಳಿ ಹೇಳಲಾಗ್ತದೆ. ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಮಾನವ ಸಮಾಜ ಜೀವಿ ಅಂತ ಏಕೆ ಕರೆಯಲಾಗ್ತದೆ? ಏಕೆಂದರೆ ಹೌದು, ಮಾನವನು ಒಬ್ಬ ಸಮಾಜ ಜೀವಿ. ಮಾನವನಿಲ್ಲದೆ ಸಮಾಜವಿಲ್ಲ, ಸಮಾಜವಿಲ್ಲದೆ ಮಾನವ ಇಲ್ಲ. ಮಾನವನು ಒಂಟಿಯಾಗಿ ಬಾಳಲಾರ. ಮಾನವನ ಅಸ್ತಿತ್ವಕ್ಕೆ ಸಾಮಾಜಿಕ ಸಂಬಂಧಗಳು ಅಗತ್ಯವಾಗಿವೆ, ಆದ್ದರಿಂದ ಮಾನವ ಒಬ್ಬ ಸಂಘ ಜೀವಿಯಾಗಿರ್ತಾನೆ. ಸೊ ಇದಿಷ್ಟು ಆನ್ಸರನ್ನು ಬರೆದ್ರೆ ನಿಮಗೆ ಅಲ್ಲಿಗೆ 2 ಅಂಕ ಸಿಗ್ತದೆ. ಕ್ವಶನ್ ನಂಬರ್ 10ನಲ್ಲಿ ಇತಿಹಾಸ ರಚನೆಗೆ ಸಹಕಾರಿಯಾಗುವ ಶಾಸನಗಳನ್ನು ಪಟ್ಟಿ ಮಾಡಿ. ಸೊ ಈಗ ಇತಿಹಾಸ ರಚನೆ ಆಗ್ತಾ ಇದೆ, ಒಂದು ಆಧಾರದ ಮೇಲೆ ಶಾಸನಗಳು ಬೇಕೇ ಬೇಕು. ಯಾವೆಲ್ಲ ಶಾಸನಗಳು? ಮೊದಲನೇದಾಗಿ ಅಶೋಕ ಶಾಸನಗಳು, ಅಲ್ಮಿಡಿ ಶಾಸನ, ಅಲಹಾಬಾದ್ ಶಾಸನ, ಐಹೊಳೆ ಶಾಸನ, ಕಾರವೇಲ, ಹಾಂತಿಹುಂಪ ಶಾಸನ, ಉತ್ತರ ಮೇರೂರು ಶಾಸನ. ಇವಿಷ್ಟು ಶಾಸನಗಳ ಮೇಲೆ ಇತಿಹಾಸವನ್ನು ರಚಿಸಲಿಕ್ಕೆ ಸಹಾಯವಾಗಿದೆ. ನೆಕ್ಸ್ಟ್ 11ನೆಯ ಪ್ರಶ್ನೆ, ವಿದೇಶಿ ವ್ಯಾಪಾರದ ವಿಧಗಳು ಯಾವ್ಯಾವು? ಸೊ ಆಮದು, ರಫ್ತು ಮತ್ತು ಪುನರ್ರಫ್ತು. ಸೊ ಇಷ್ಟೊಂದು ನೀವು ಎಕ್ಸ್ಪ್ಲೇನ್ ಮಾಡಬೇಕು ಮಕ್ಕಳ. ಆಮದು, ರಫ್ತು ಮತ್ತು ಪುನರ್ರಫ್ತು. ಸೊ ಇವುಗಳನ್ನು ವಿದೇಶಿ ವ್ಯಾಪಾರದ ವಿಧಗಳು ಅಂತ ಹೇಳಿ ಕರೆಯಲಾಗ್ತದೆ. 12ನೇದು, ಭೂಮಿಯು ಜೀವಂತ ಗ್ರಹ ಹೇಗೆ ಅಂತ ಕೇಳಿದ್ದಾರೆ. ಹೌದು, ಯಾಕೆಂದರೆ ಸೂರ್ಯ ಮತ್ತು ಭೂಮಿಯ ನಡುವಿನ ಅನುಕೂಲಕರ ದೂರ, ಉಷ್ಣಾಂಶ, ಅನಿಲಗಳು, ವಾತಾವರಣ ಹಾಗೂ ಜಲಚಕ್ರಗಳಿಂದ ಭೂಮಿಯು ಜೀವಂತ ಗ್ರಹವಾಗಿದೆ ಅಂತ ಹೇಳಿ ನಾವು ಹೇಳ್ಬೋದಾಗ್ತದೆ. ನೆಕ್ಸ್ಟ್ ಫೋರ್ತ್ ಮೇನ್, ಈ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. 13ನೇ ಪ್ರಶ್ನೆ, ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ದೇಶಗಳು ಯಾವ್ಯಾವು ಕೇಳಿದ್ದಾರೆ. ಸೊ ಭಾರತದೊಂದಿಗೆ ಗಡಿ ಹಂಚಿಕೊಂಡಿರುವಂಥವು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ, ಶ್ರೀಲಂಕಾ ಮತ್ತು
ಮಾಲ್ಡೀವ್ಸ್. ಸೊ ಇವಿಷ್ಟು ಭಾರತದೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ದೇಶಗಳಾಗಿರ್ತದೆ ಮಕ್ಕಳ. ನೆಕ್ಸ್ಟ್ 14ನೇ ಕ್ವಶನ್ನು, ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಥವಾ ಸಂಸ್ಕೃತಿಯ ಗುಣಲಕ್ಷಣಗಳನ್ನು ಕೇಳಿದ್ದಾರೆ. ಫಸ್ಟ್ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯನ್ನು ನೋಡೋಣ. ರಾಜ್ಯದ ಉಗಮ ಮತ್ತು ಬೆಳವಣಿಗೆಯನ್ನು ತಿಳಿಯಲು ಸಹಾಯಕವಾಗ್ತದೆ. ರಾಜ್ಯ ಮತ್ತು ಸರ್ಕಾರಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡ್ತದೆ. ಆಧುನಿಕ ಕಲ್ಯಾಣ ರಚನೆ ರಾಜ್ಯದ ಸ್ಥಾಪನೆಗೆ ಸಹಾಯಕ. ನೆಕ್ಸ್ಟ್ ಶಾಸಕಾಂಗ, ರಾಜ್ಯಾಂಗ ಮತ್ತು ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಕಾರ್ಯಗಳ ಬಗ್ಗೆ ಅದು ತಿಳಿಸ್ಕೊಡ್ತದೆ. ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸ್ತದೆ. ಉತ್ತಮ ನಾಯಕ ಮತ್ತು ನಾಗರಿಕರನ್ನು ಸೃಷ್ಟಿಸ್ತದೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಜ್ಞಾನವನ್ನು ತಿಳಿಸ್ತದೆ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಸಂಸ್ಕೃತಿಯ ಲಕ್ಷಣಗಳು ಯಾವ್ಯಾವು ಕೇಳಿದ್ದಾರೆ. ಸಂಸ್ಕೃತಿಯು ಆಯಾ ಸಮಾಜದ ಭೌಗೋಳಿಕ ರಚನೆ, ಪರಂಪರೆ ಮುಂತಾದವುಗಳನ್ನು ಅವಲಂಬಿಸಿ ರೂಪುಗೊಂಡಿವೆ. ಸಮಾಜದಿಂದ ಸಮಾಜಕ್ಕೆ ಭಿನ್ನವಾಗಿದೆ. ಸಂಸ್ಕೃತಿಯಲ್ಲಿ ಉತ್ತಮ ಅಥವಾ ಕೆಟ್ಟ ಸಂಸ್ಕೃತಿ ಎಂಬುದಿಲ್ಲ. ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾವಣೆ ಆಗ್ತದೆ. ಸಂಸ್ಕೃತಿಯು ನಿರಂತರವಾಗಿ ಬದಲಾಗ್ತಾ ಇರ್ತದೆ. ಸೊ ಇದಿಷ್ಟನ್ನು ನೀವು ಆ ಪ್ರಶ್ನೆಗೆ ಆನ್ಸರ್ ಮಾಡಿದ್ರೆ 3 ಅಂಕಗಳು ಸಿಗ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಭೂಕಂಪಗಳು ಅತ್ಯಂತ ವಿನಾಶಕಾರಿಯಾದವು ಹೇಗೆ? ಏಕೆಂದರೆ ಭೂಕಂಪಗಳಿಂದ ಅತ್ಯಂತ ವಿನಾಶಕಾರಿನೇ, ಯಾಕೆಂದರೆ ಅವು ಅಪಾರ ಜೀವಹಾನಿ ಮಾಡ್ತದೆ. ಆಸ್ತಿಪಾಸ್ತಿ ನಾಶ ಆಗ್ತದೆ. ಕಟ್ಟಡಗಳು, ಸೇತುವೆಗಳು, ರಸ್ತೆ, ರೈಲು ಮಾರ್ಗ ನಾಶ ಆಗ್ತದೆ. ಬೆಳೆ ನಾಶ, ಸಾಂಕ್ರಾಮಿಕ ರೋಗಗಳು ಹರಡ್ತವೆ. ಹಾಗಾಗಿ ಭೂಕಂಪಗಳು ಅತ್ಯಂತ ವಿನಾಶಕಾರಿಗಳಾಗಿರ್ತವೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಅರ್ಥಶಾಸ್ತ್ರವನ್ನು ನಾವು ಏಕೆ ಅಧ್ಯಯನ ಮಾಡಬೇಕು ಅಥವಾ ಚಿಲ್ಲರೆ ವ್ಯಾಪಾರಿಗಳಿಂದ ಆಗುವ ಸೇವೆಗಳು ಯಾವ್ಯಾವು? ಸೊ ನಾವು ಯಾಕೆ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂದರೆ, ಮೊದಲನೇದಾಗಿ ಬಡತನ, ನಿರುದ್ಯೋಗ, ಆರ್ಥಿಕ ಅಸಮಾನತೆ ಮುಂತಾದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕ ಆಗ್ತದೆ. ಮಿತ ಸಂಪನ್ಮೂಲಗಳಿಂದ ಅಮಿತವಾದ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳುವುದರ ಬಗ್ಗೆ ತಿಳಿಸ್ತದೆ. ಉತ್ಪಾದಕರು ಸರಕುಗಳನ್ನು ಉತ್ಪಾದಿಸುವಾಗ ಎದುರಾಗುವಂತಹ ಮೂಲಭೂತ ಸಮಸ್ಯೆಗಳ ನಿವಾರಣೆಗೆ ಮಾರ್ಗದರ್ಶನ ನೀಡುತ್ತದೆ. ಬೆಲೆಗಳಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಸಹಾಯಕ. ಮಿತ ಸಂಪನ್ಮೂಲಗಳ ದಕ್ಷ ಬಳಕೆಗೆ ಮಾರ್ಗದರ್ಶನ ನೀಡುತ್ತದೆ. ಸೊ ಅದೇ ಆಪ್ಷನ್ ಕೊಟ್ಬಿಟ್ಟು ಚಿಲ್ಲರೆ ವ್ಯಾಪಾರಿಗಳ ಸೇವೆಗಳು ಯಾವ ಕೇಳಿದರೆ, ವಸ್ತುಗಳ ವಿತರಣೆಯ ಕೊನೆಯ ಕೊಂಡಿಯಾಗಿರ್ತಾರೆ. ಗ್ರಾಹಕರಿಗೆ ಬೇಕಾದಂತಹ ಸರಕುಗಳನ್ನು ಒದಗಿಸ್ತಾರೆ. ಸಾಲ ನೀಡ್ತದೆ. ಹೊಸ ವಸ್ತುಗಳ ಬಗ್ಗೆ ಮಾಹಿತಿ ನೀಡುವಂಥದ್ದು, ಪರ್ಯಾಯ ವಸ್ತುಗಳ ಬಗ್ಗೆ ಮಾಹಿತಿ ನೀಡುವುದು, ವ್ಯಾಪಾರದ ನಷ್ಟವನ್ನು ತಾವೇ ಭರಿಸುವಂಥದ್ದು. ಸೊ ಇದಿಷ್ಟು ನಿಮಗಲ್ಲಿ 3 ಅಂಕದ ಪ್ರಶ್ನೆಗಳು ಮಕ್ಕಳ. ನೆಕ್ಸ್ಟ್ 5th ಮೇನಿಗೆ ಬಂದರೆ, ಪ್ರತಿಯೊಂದು ಪ್ರಶ್ನೆಗೂ 8 ಅಥವಾ ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಕೇಳಿದ್ದಾರೆ. ಸೊ ಸಿಂಧು ಸರಸ್ವತಿ ನಾಗರಿಕತೆಯು ನಗರ ಯೋಜನೆಯ ವೈಶಿಷ್ಟ್ಯತೆ ವಿವರಿಸಿ ಅಥವಾ ಇತಿಹಾಸ ರಚಿಸಲು ಸಾಹಿತ್ಯಗಳು ಹೇಗೆ ಪೂರಕವಾಗಿವೆ ಎಂಬುದನ್ನು ವಿವರಿಸಿ ಅಂತ ಕೇಳಿದ್ದಾರೆ ಮಕ್ಕಳು. ನೋಡಿ, ಸೊ ಅದಕ್ಕೆ ನಿಮಗೆ ಇಲ್ಲಿ ಸಂಪೂರ್ಣವಾಗಿರುವ ಆನ್ಸರನ್ನು ಕೊಡಲಾಗಿದೆ. ಸಿಂಧು ಸರಸ್ವತಿ ನಾಗರಿಕತೆಯ ನಗರ ಯೋಜನೆಗಳು. ಸೊ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ನೀವು ಬರಿತಾ ಹೋಗಬೇಕು. ಇದಿಷ್ಟು ಪಾಯಿಂಟ್ಸನ್ನು ನೀವು ಬರೆದ್ರೆ ನಿಮಗೆ 4 ಅಂಕ ಸಿಗ್ತದೆ. ಅದೇ ಪ್ರಶ್ನೆಗೆ ಆಪ್ಷನ್ನು ಕೊಟ್ಟಿದ್ದಾರೆ, ಸಾಹಿತ್ಯದ ಆಧಾರಗಳ ಮಹತ್ವ. ಸೊ ಅದನ್ನು ಸಹ ನೀವಿಲ್ಲಿ ಬರೀತಾ ಹೋಗಬೇಕು. ಸೊ ವಿಡಿಯೋ ಪಾಸ್ ಮಾಡಿ ಪಾಯಿಂಟ್ಸನ್ನು ಬರ್ಕೊಳ್ಳಿ, ಅಥವಾ ಕ್ವಶನ್ಸ್ ಆಲ್ರೆಡಿ ನಿಮ್ಮ ಹತ್ರ ಇರುತ್ತೆ ಮಕ್ಕಳ. ಸೊ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕಾಗ್ತದೆ. ನೆಕ್ಸ್ಟು 18ನೇ ಪ್ರಶ್ನೆ, ಪೌರನಾದವನು ಒಂದು ದೇಶದ ಸದಸ್ಯ ಪ್ರಜೆಯಾಗಿ ಈ ದೇಶದಲ್ಲಿ ಹಲವಾರು ಅನುಕೂಲಗಳನ್ನು ಅನುಭವಿಸುತ್ತಾನೆ, ಸಮರ್ಥಿಸಿ ಅಂತ ಹೇಳಿ ಕೇಳಿದ್ದಾರೆ. ಏಕೆಂದರೆ ಅವನು ರಾಷ್ಟ್ರದಿಂದ ಭದ್ರತೆ ಮತ್ತು ರಕ್ಷಣೆ ಪಡಿತಾನೆ, ಶಾಂತಿಯುತ ಜೀವನ ನಡೆಸ್ತಾನೆ, ಶಿಕ್ಷಣ, ಆರೋಗ್ಯ, ಆಶ್ರಯ, ಉದ್ಯೋಗ ಮುಂತಾದ ಸೌಲಭ್ಯಗಳನ್ನು ಅನುಭವಿಸ್ತಾನೆ, ಮೂಲಭೂತ ಹಕ್ಕುಗಳನ್ನು ಪಡೆದುಕೊಳ್ತಾನೆ, ಸಾರ್ವಜನಿಕ ಸೇವೆಗಳ ನೇಮಕಾತಿಗೆ ಅರ್ಹತೆ ಪಡೆದಿರ್ತಾನೆ, ದೇಶದ ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಅರ್ಹತೆಯನ್ನು ಪಡೆದಿರ್ತಾನೆ. ಸೊ ಇದಿಷ್ಟನ್ನು ನೀವು ಬರೀರಿ ಮಕ್ಕಳ. ಸೊ ವಿಲ್ ಗೆಟ್ 4 ಮಾರ್ಕ್ಸ್. ನೆಕ್ಸ್ಟ್ ಲಾಸ್ಟ್ ಮೇನ್, ನಿಮಗೆ ನೀಡುವಂಥ ಭಾರತದ ನಕ್ಷೆಯಲ್ಲಿ ಈ ಕೆಳಗಿನ ಯಾವುದಾದ್ರೂ 4 ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಯಾವ್ಯಾವು ನೋಡ್ತಾ ಹೋಗೋಣ. ಅರಬ್ಬಿ ಸಮುದ್ರ 82 ಡಿಗ್ರಿ 30 ಡಿಗ್ರಿ ಪೂರ್ವ ರೇಖಾಂಶ, ಹಿಂದೂ ಮಹಾಸಾಗರ, ಹಿಮಾಲಯ ಪರ್ವತ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಸೊ ಇಲ್ಲಿ ನೋಡಿ ಮಕ್ಕಳು, ಕಂಪ್ಲೀಟಾಗಿ ಎಲ್ಲವನ್ನು ಗುರುತಿಸಲಾಗಿದೆ. ಇದಿಷ್ಟನ್ನು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ನಾಳೆ ಬರೆಯುವಂಥ ನಿಮ್ಮ ಎಕ್ಸಾಮ್ಗಳಲ್ಲಿ ಇದು ರಿಪೀಟ್ ಆಗುವಂಥ ಚಾನ್ಸಸ್ಗಳಿರ್ತದೆ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.